ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇದೀಗ ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಯಾವಾಗ ಅಂತ ಸಿಎಂಗೆ ನೂತನ ಸಚಿವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ನಮಗೆ ಇಂಥದ್ದೇ ಜಿಲ್ಲೆ ಬೇಕು ಅಂತಾನೂ ಕೂಡ ತುಂಬಾ ಜನ ಇದೀಗ ಪ್ರೆಷರ್ ಅನ್ನು ಕೂಡ ಸಿಎಂ ಮೇಲೆ ಹಾಕ್ತಾ ಇದ್ದಾರೆ. ಈಗ ಫಸ್ಟ್ ಆಫ್ ಆಲ್ ನೇಮಕ ಆಗ್ಬೇಕಾಗತ್ತೆ, ಆ ನೇಮಕ ಯಾವಾಗ ಮಾಡ್ತೀರಾ ಹೇಳಿ ಅಂತ ಸಿಎಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಜೆಟ್ ಬಳಿಕವಷ್ಟೇ ಉಸ್ತುವಾರಿ ಸಚಿವರ ನೇಮಕ ಆಗೋದು ಲಕ್ಷಣ ಕಾಣ್ತಾ ಇದೆ. ಸದ್ಯಕ್ಕಿಲ್ಲ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ. ಸಿಎಂ ಯಡಿಯೂರಪ್ಪ ಯಾವ ತರ ನಿರ್ಧಾರ ಈಗ ಕೈಗೊಳ್ತಾರೆ ಜಿಲ್ಲಾ ಉಸ್ತುವಾರಿ ನೇಮಕಕ್ಕೆ ಅನ್ನೋದನ್ನ ನೋಡಬೇಕಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಗೆ ಎಂಟಿಬಿ ಪಟ್ಟಣ ಹಿಡಿದಿದ್ದಾರೆ. ಹಾವೇರಿ ಜಿಲ್ಲೆ ಮೇಲೆ ಆರ್ ಶಂಕರ್ ಕಣ್ಣನ್ನಿಟ್ಟಿದ್ದಾರೆ. ರಾಮನಗರದ ಮೇಲೆ ಸಿಪಿ ಯೋಗೇಶ್ವರ್ ಕಣ್ಣನ್ನ ಇಟ್ಟಿದ್ದಾರೆ. ಸದ್ಯಕ್ಕೆ ರಾಮನಗರದಲ್ಲಿ ಇರೋದು ಡಾಕ್ಟರ್ ಅಶ್ವಥ್ ನಾರಾಯಣ್. ಈಗ ಹಾವೇರಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಆರ್ ಅಶೋಕ್ ಉಸ್ತುವಾರಿ ಸಚಿವರಾಗಿದ್ದಾರೆ. ಈಗ ಆಲ್ರೆಡಿ ಅದೆಲ್ಲವೂ ಕೂಡ ಫಿಲಪ್ ಆಗಿರೋದ್ರಿಂದ ಇಂಥದ್ದೇ ಜಿಲ್ಲೆ ನಮಗೆ ಬೇಕು ಅಂತ ನೂತನ ಸಚಿವರು ಕೂಡ ಇವಾಗ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ನೋಡ್ಬೇಕಾಗತ್ತೆ ಯಡಿಯೂರಪ್ಪನವರು ಯಾವ ತರ ನಿರ್ಧಾರ ಕೈಗೊಳ್ತಾರೆ ಅಂತ. ಇನ್ನೇನು ಬಜೆಟ್ ಬಂದೇ ಬಿಡ್ತು. ಸೊ ಹಾಗಾಗಿ ಬಜೆಟ್ ಮಂಡನೆ ಆದ ಮೇಲೆ ಬಹುಶಃ ಅಧಿವೇಶನ ಎಲ್ಲ ಮುಗಿದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಮಾಡುವಂತ ಚಾನ್ಸಸ್ ಇದೆ ಅಲ್ಲಿಗೆ. ಯಾಕಂದ್ರೆ ಈಗೆಲ್ಲ ಪ್ರಿಪರೇಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಯಡಿಯೂರಪ್ಪನವರು. ಹಾಗಾಗಿ ಈ ಕೆಲಸಕ್ಕೆ ಕೈ ಹಾಕೋದು ಬೇಡ ಅಂತ ಸ್ವಲ್ಪ ಮುಂದಕ್ಕೆ ಹಾಕುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ.